ಎಸ್, ಇನ್ನು ಮುಂದಿನ ಸರಣಿಗೆ ಸೂರ್ಯಕುಮಾರ್ ಯಾದವ್ ಆಟ ಆಡುವುದು ಡೌಟ್ ಅಂತೆ. ಆಗಸ್ಟ್ 17ರಿಂದ ಭಾರತ ಮತ್ತು ಬಾಂಗ್ಲಾದೇಶ್ ನಡುವೆ ನಡೆಯಲಿವೆ ಕೆಲವೊಂದಿಷ್ಟು ಸರಣಿಗಳು. 3 ಮ್ಯಾಚ್ಗಳ T20 ಸರಣಿ ಕೂಡ ಜರುಗಲಿದೆ. ಅಂದ್ರೆ ಒನ್ ಡೇ ಸರಣಿಯ ಜೊತೆಗೆ T20 ಸರಣಿ ಕೂಡ ಜರುಗಲಿದೆ. ಇತ್ತೀಚೆಗಷ್ಟೇ ಸೂರ್ಯಕುಮಾರ್ ಶಸ್ತ್ರಚಿಕಿತ್ಸೆಗೆ ಒಳಗಾಗಿದ್ರು. ಹಾಗಾಗಿ ಮುಂದಿನ ಸರಣಿಯಲ್ಲಿ ತಂಡವನ್ನ ಯಾರು ಮುನ್ನಡೆಸ್ತಾರೆ ಅನ್ನೋ ಒಂದು ಪ್ರಶ್ನೆಗಳು ಕೂಡ ಉದ್ಭವವಾಗಿರುವಂತದ್ದು. ಯಾಕಂದ್ರೆ ಸೂರ್ಯಕುಮಾರ್ ಯಾದವ್ಗೆ ಈಗಾಗಲೇ ಹರ್ನಿಯ ಒಂದು ಶಸ್ತ್ರಚಿಕಿತ್ಸೆ ಆಗಿರುವಂತದ್ದು. ಹಾಗಾಗಿ ಅವರು ಮುಂದಿನ ಒಂದು ಸರಣಿಗಳಿಗೆ ಅವರು ಅಲಭ್ಯರಾಗ್ತಾರೆ. ಹಾಗಾಗಿ ಮುಂದಿನ ತಂಡವನ್ನು ಯಾರು ನಡೆಸ್ತಾರೆ ಅನ್ನೋ ಒಂದು ಪ್ರಶ್ನೆ ಸಹಜವಾಗಿ ಇಲ್ಲಿ ಎಲ್ಲರಲ್ಲಿ ಉದ್ಭವಿಸಿರುವಂತದ್ದು. ಉಪನಾಯಕನಾಗಿ ಈಗಾಗಲೇ ಶುಭ್ಮನ್ ಗಿಲ್ ಇದ್ದಾರೆ. ಆದ್ರೆ ಅವರು ಇಂಗ್ಲೆಂಡ್ ವಿರುದ್ಧದ ಟೆಸ್ಟ್ ಸರಣಿಯ ಬಳಿಕ T20 ಸರಣಿ ಆಡಲಿದ್ದಾರಾ ಅನ್ನೋ ಒಂದು ಪ್ರಶ್ನೆ ಇದೆ. ಯಾಕಂದ್ರೆ ದೀರ್ಘಾವಧಿಯ ಸರಣಿಯ ಬಳಿಕ ಭಾರತದ ಟೆಸ್ಟ್ ಆಟಗಾರರು ವಿಶ್ರಾಂತಿಯನ್ನ ಪಡೆಯುವಂತ ಸಾಧ್ಯತೆ ಇದೆ. ಹಾಗಾಗಿ ಶುಭ್ಮನ್ ಗಿಲ್ ಬಾಂಗ್ಲಾದೇಶ ವಿರುದ್ಧದ T20 ಸರಣಿಯಿಂದ ಕೂಡ ಅವರು ಕೂಡ ಹೊರಗಿಳಿಯುವಂತ ಸಾಧ್ಯತೆ ಇದೆ. ಗಿಲ್ ಹೊರಗುಳಿದ್ರೆ ಭಾರತ ತಂಡವನ್ನ ಅಕ್ಷರ್ ಪಟೇಲ್ ತಂಡವನ್ನ ಮುನ್ನಡೆಸುವಂತ ಸಾಧ್ಯತೆ ಇದೆ. ಅದರಂತೆ ಬಾಂಗ್ಲಾದೇಶ ವಿರುದ್ಧದ ಸರಣಿಗೆ ಸೂರ್ಯಕುಮಾರ್ ಯಾದವ್ ಮತ್ತು ಶುಭ್ಮನ್ ಗಿಲ್ ಅಲಭ್ಯರಾದ್ರೆ ಅಕ್ಷರ್ ಪಟೇಲ್ ಕ್ಯಾಪ್ಟನ್ ಪಟ್ಟವನ್ನ ಅಲಂಕರಿಸ್ತಾರಾ ಅನ್ನೋದನ್ನ ಕಾದು ನೋಡ್ಬೇಕು. ಯಾಕಂದ್ರೆ ಸೂರ್ಯಕುಮಾರ್ ಯಾದವ್ಗೆ ಹರ್ನಿಯ ಚಿಕಿತ್ಸೆ ಆಗಿದೆ ಮತ್ತು ಶುಭ್ಮನ್ ಗಿಲ್ ಟೆಸ್ಟ್ ಬಳಿಕ ಸ್ವಲ್ಪ ವಿಶ್ರಾಂತಿಯನ್ನು ಪಡೆಯುವಂತ ಸಾಧ್ಯತೆ ಇರೋದ್ರಿಂದ ಅಕ್ಷರ್ ಪಟೇಲ್ ಈ ಒಂದು ಸರಣಿಗಳಿಗೆ ಕ್ಯಾಪ್ಟನ್ ಆಗ್ತಾರ ಅನ್ನೋದನ್ನ ಕಾದು ನೋಡ್ಬೇಕು.